ಇನ್ನು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಒಂದಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಫಲವಾಗಿಯೇ ಅರವಿಂದ್ ಲಿಂಬಾವಳಿ ಮತ್ತು ವಿಜೇಂದ್ರ ಅವರನ್ನ ಮೀಟ್ ಮಾಡಿಸಿದ್ದಾರೆ. ಪರಸ್ಪರ ಕೈ ಕುಲುಕಿದಾರಂತೆ ಒಂದೇ ಸಭೆಯಲ್ಲಿ. ಇಬ್ಬರೂ ಖಡಕ್ ವಾರ್ನಿಂಗ್, ಇಬ್ರಿಗೂ ಒಟ್ಟಿಗೆ ಹೋಗೋದಕ್ಕೆ ತಾಕೀತು ಮಾಡಿದ್ದಾರೆ. ಅರವಿಂದ್ ಲಿಂಬಾವಳಿ ಕೂಡ ವಿರೋಧಿ ಬಣದಲ್ಲಿ ಗುರುತಿಸ್ಕೊಂಡಂಥವ್ರು. 3 ಬಣವನ್ನು ಒಂದೇ ಬಣ ಮಾಡೋದಕ್ಕೆ ಹೈಕಮಾಂಡ್ ಕಸರತ್ತು. ಒಂದು ವಿಜೇಂದ್ರ ಬಣ, ಒಂದು ವಿಜೇಂದ್ರ ವಿರೋಧಿ ಬಣ, ಮತ್ತೊಂದು ತಟಸ್ಥ ಬಣ. ಸೊ 3 ಬಣ. ಅರವಿಂದ್ ಲಿಂಬಾವಳಿ ವಿಜೇಂದ್ರ ಮಧ್ಯೆ ದೋಸ್ತಿಗೆ ಜೋಶಿ ಸರ್ಕಸ್ ಮಾಡಿದ್ದಾರೆ. ನಿನ್ನೆ ಸಭೆಯಲ್ಲಿ ಇಬ್ಬರು ಭಾಗಿಯಾಗಿದ್ದರು, ಒಟ್ಟಿಗೆ ಊಟ ಮಾಡಿದ್ರು, ಪರಸ್ಪರ ಶೇಕ್ ಹ್ಯಾಂಡ್ ಮಾಡಿದ್ರು. ಇನ್ನು ಮುಂದೆ ಒಟ್ಟಾಗಿ ಹೋಗುವಂತೆ ಲಿಂಬಾವಳಿ ಮತ್ತು ವಿಜೇಂದ್ರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ನಾಯಕರ ಸಮ್ಮುಖದಲ್ಲೇ ಇಬ್ಬರ ನಡುವೆ ಜೋಶಿ ಅವರು ಸಂಧಾನವನ್ನು ಮಾಡಿದ್ದಾರೆ. ಅಂದರೆ ಅಲ್ಲಿಗೆ ಒಂದು ಕ್ಲಿಯರ್ ಆಗ್ತಿದೆ, ಹೈಕಮಾಂಡ್ ಲೆಕ್ಕದಲ್ಲಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋ ಲೆಕ್ಕಾಚಾರ ಇಲ್ಲ. ಸದ್ಯಕ್ಕೆ ಅದು 80-20 ಆ ಲೆಕ್ಕಾಚಾರ ಇಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ, ವಿಜೇಂದ್ರನ ಜೊತೆ ಒಟ್ಟಾಗಿ ಹೋಗಿ ಅನ್ನೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತಾ ಇದೆ. ಜೊತೆಗೆ ಯಡಿಯೂರಪ್ಪನವರು ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಯಡಿಯೂರಪ್ಪ ಅವ್ರ ಪ್ರಭಾವದಿಂದ ಪಾರ್ಟಿ ಆಚೆ ಬಂದಿಲ್ಲ ಅಂದಮೇಲೆ ಅವ್ರ ಪುತ್ರನ ಯಾಕೆ ಇಳಿಸ್ತಾರೆ ಕೆಳಗೆ? ಆ ರೀತಿ ಇದೆ ಸದ್ಯದ ಪರಿಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಇಷ್ಟು ದಿನ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಸೋತ ನಂತರ ಟೋಟಲಿ ಹೈಕಮಾಂಡ್ ರಾಜ್ಯ BJPಯನ್ನು ನಿರ್ಲಕ್ಷ್ಯ ಮಾಡಿತ್ತು, ಏನೇನೇ ಆದರೂ ಕೂಡ. ಬಟ್ ಒಂದಷ್ಟು ಕ್ರಮಗಳನ್ನು ತಗೊಂಡಂಗೆ ಕಾಣಿಸ್ತಾ ಇದೆ. ಎಲ್ಲರಲ್ಲೂ ಒಗ್ಗಟ್ಟು ಮೂಡಿಸುವ ಪ್ರಯತ್ನ. ಸೊ ಇದರ ಮುಂದುವರಿದ ಭಾಗ ಏನು, ಫಲ ಕೊಡುತ್ತಾ ಇದು ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಮುನ್ನ ಬಿಜೆಪಿಯ ಹೈಕಮಾಂಡ್ ರಾಜ್ಯ ಬಿಜೆಪಿಯಲ್ಲಿರುವಂತಹ ಭಿನ್ನಮತವನ್ನ ಶಮನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವರಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸಿದ್ದೇಶ್ವರ BP ಹರೀಶ್ ಅವರನ್ನ ಕರೆಸಿ ಮಾತುಕತೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ನಿನ್ನೆ ಕೂಡ ಅರವಿಂದ್ ಲಿಂಬಾವಳಿ ರೆಬಲ್ ನಾಯಕನಾಗಿ ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವರನ್ನ ಕೂಡ ಮುಖಾಮುಖಿ, ವಿಜೇಂದ್ರ ಮತ್ತೆ ಅರವಿಂದ್ ಲಿಂಬಾವಳಿಯನ್ನ ಮುಖಾಮುಖಿಯಾಗಿ ಕೂರಿಸಿ ಸಂಧಾನ ಮಾಡುವಂತಹ ಸಭೆಯನ್ನ ಕೇಂದ್ರ ಸಚಿವರು ಮಾಡಿರುವಂತದ್ದು. ಒಟ್ಟಾರೆಯಾಗಿ ಬಿಜೆಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಮುನ್ನ ಇರುವಂತಹ ರಾಜ್ಯದ ಬಿಜೆಪಿಯಲ್ಲಿರುವಂತಹ ಗೊಂದಲಗಳನ್ನು ನಿವಾರಣೆ ಮಾಡಿ ಒಟ್ಟಾಗಿ ಹೋಗಬೇಕು ಅನ್ನುವಂತಹ ಸಂದೇಶವನ್ನು ಕೊಡ್ಲಿಕ್ಕೆ ಮುಂದಾಗಿದೆ. ಹಾಗಾಗಿ ಎಲ್ಲಾ ಪ್ರಸನ್ನಗಳು ಕೂಡ ಆಗ್ತಿರುವಂತದ್ದು. ಒಂದ್ ವೇಳೆ ಈ ರೀತಿ ಆದ್ರೆ ರಾಜ್ಯ ಬಿಜೆಪಿ ಎಲ್ಲಾ ಗೊಂದಲಗಳು ಇತ್ಯರ್ಥ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ. ಹಾಗಾಗಿ ಈ ಒಂದು ಸಭೆಯನ್ನ ಮಾಡಿ ಎಲ್ಲರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ BJPನಲ್ಲಿ ಎಲ್ಲರೂ ಪುರುಸೊತ್ತಾಗಿದ್ದಾರೆ, ಯಾಕೆಂದರೆ ಅಧಿಕಾರ ಇಲ್ವಲ್ಲ, ಆರಾಮಾಗಿ ಎಲ್ಲರೂ ರಿಪೇರಿ ಮಾಡ್ಕೊಳ್ಳೋಣ ಮುಂದಿನ ಎಲೆಕ್ಷನ್ ಟೈಮ್ಗೆ ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಬಟ್ ಈ ಒಂಚೂರು ಕರ್ನಾಟಕದ ಕಡೆ ಗಮನ ಕೊಡ್ತಾ ಇದೆ ಹೈಕಮಾಂಡ್. ಎಷ್ಟು ಮಟ್ಟಕ್ಕೆ ಫಲಪ್ರದ ಆಗುತ್ತೆ ಅಂತ ನೋಡಬೇಕು. ರಿಪೇರಿ ಮಾಡ್ಬೇಕಂದ್ರೆ ಫೌಂಡೇಶನ್ನೇ ಕಿತ್ಬಿಟ್ಟು ಹೊಸದಾಗಿ ಹಾಕ್ಬೇಕಾ ಅಂತ ಇವರು, ಯಾಕಂದ್ರೆ ಬುಡಾನೇ ಸರಿ ಮೇ ಬಿ ಖಂಡಿತ ಅಲ್ಲಿ ಆ ಹಂತಕ್ಕೆ BJP ಹೊಟ್ಟೋಗಿದೆ. ರಾಜ್ಯ BJP ಯಾರ ಮಾತನ್ನೂ ಕೇಳೋರಿಲ್ಲ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದೆ. ಬಟ್ ಒಬ್ಬೊಬ್ಬರನ್ನೇ ಕರೆದು ಪ್ರಹ್ಲಾದ್ ಜೋಶಿ ಅವರ ಪ್ರಯತ್ನಗಳು ಏನಾಗುತ್ತೆ ಅಂತ ನೋಡೋಣ.